Bismillah, alhamdulillah, salatu wassalamu ala ashraf rasulillah wa ala alihi wa sahbihi ajma'in. ಗೌರವಾನ್ವಿತ ಗುರು ಹಿರಿಯರೇ, ನೆಚ್ಚಿನ ತೀರ್ಪುಗಾರರೇ, ಪ್ರೀತಿಯ ಮುತಅಲ್ಲಿಂ ಸುಹೃತ್ತುಗಳೇ, ವಿದ್ಯಾರ್ಥಿ ಮಿತ್ರರೇ, ಸಾಹಿತ್ಯೋತ್ಸವದ ಸುಂದರವಾದ ವೇದಿಕೆಯಲ್ಲಿ ನನಗೆ ಅರ್ಪಿತವಾದ ವಿಷಯ ನನ್ನ ಕನಸಿನ ಭಾರತ. ಭಾರತವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿದಂತಹ ಅದ್ಭುತ ರಾಷ್ಟ್ರವಾಗಿದೆ. ವಿವಿಧ ಧರ್ಮಗಳು, ಜಾತಿಗಳು, ಸಂಸ್ಕೃತಿಗಳು ಒಳಗೊಂಡರೂ ಸಹ ನಾವೆಲ್ಲರೂ ಭಾರತೀಯರೆಂಬ ಒಂದೇ ಒಂದು ಮನೋಭಾವದಿಂದ ಎಲ್ಲರೂ ಒಟ್ಟಾಗಿದ್ದೇವೆ. ಆದರೆ ಈ ಭಾರತ ದೇಶವನ್ನು ಸ್ವತಂತ್ರವಾಗಿಸಲು ಹಲವಾರು ಮಹನೀಯರು ತಮ್ಮ ಜೀವವನ್ನೇ ತ್ಯಾಗ ಮಾಡಿದ್ದಾರೆ. ಅವರ ಬಲಿದಾನದ ಪ್ರತಿಫಲವೆಂದೇ ಹೇಳಬಹುದು. ಇಂದಿಗೂ ಕೂಡ ನಾವು ಸ್ವಾತಂತ್ರ್ಯದ ಸಿಹಿಯನ್ನು ಅನುಭವಿಸುತ್ತಿದ್ದೇವೆ. 1947 ಆಗಸ್ಟ್ 14 ಮಧ್ಯರಾತ್ರಿಯಂದು ದೆಹಲಿಯ ಕೆಂಪುಕೋಟೆಯಲ್ಲಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಘೋರ ಘೋಷಣೆಯೊಂದಿಗೆ ನಮ್ಮ ಭಾರತವು ಬ್ರಿಟಿಷರ ಕರಾಳ ಹಸ್ತಗಳಿಂದ ಸ್ವಾತಂತ್ರ್ಯವಾಯಿತು. ಆದರೆ ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಂತಹ ಧೀರ ಸೇನಾನಿಗಳ ಸದುದ್ದೇಶಗಳು ಇಂದಿಗೂ ಕೂಡ ಕನಸಾಗಿಯೇ ಬಾಕಿಯಾಗಿದೆ ಎಂಬುದು ಅತ್ಯಂತ ಖೇದಕರವಾದ ವಿಷಯವಾಗಿದೆ. ಒಂದು ಕಡೆಯಲ್ಲಿ ಜಾತಿ, ಧರ್ಮ, ಮತ, ಪಂಗಡವೆಂಬ ವಿಷಯದಲ್ಲಿ ಪರಸ್ಪರ ಕಚ್ಚಾಡಿ ರುಂಡಗಳೊಂದಿಗೆ ಚೆಂಡಾಟವಾಡುತ್ತಿರುವಂತಹ ಅತ್ಯಂತ ಭೀಕರವಾದ ದೃಶ್ಯ. ಮತ್ತೊಂದು ಕಡೆಯಲ್ಲಿ ಮುಪ್ಪತ್ತಿನ ಗಂಜಿಗೂ ಗತಿಯಿಲ್ಲದೆ ಬಡತನದ ಬೆಂಕಿಯ ಬೇಗೆಯಲ್ಲಿ ಬೆಂಡಾಗುತ್ತಿರುವಂತಹ ಮನುಷ್ಯ ರೂಪಗಳು. ಇನ್ನೊಂದು ಕಡೆಯಲ್ಲಿ ಅಧಿಕಾರದ ಅಹಂಕಾರದಿಂದ ತಮ್ಮ ಸ್ವಾರ್ಥ ಲಾಭಕ್ಕೆ ಬೇಕಾಗಿ ಸಾಮಾನ್ಯ ಮನುಷ್ಯರ ಅಸ್ತಿತ್ವವನ್ನೇ ಬುಡಮೇಲು ಮಾಡುತ್ತಿರುವಂತಹ ಕಠಿಣ ಕಠೋರ ನಿಯಮಗಳು. ಈ ರೀತಿ ದಬ್ಬಾಳಿಕೆಗಳಿಂದ ಕಲುಷಿತಗೊಂಡ ನನ್ನ ಈ ಕನಸಿನ ಭಾರತವನ್ನು ನಾನು ಹೇಗೆ ಸ್ವಾತಂತ್ರ್ಯವೆಂದು ಹೇಳಲು ಸಾಧ್ಯ? ಪ್ರಿಯರೇ, ಮಣಿಪುರದ ಮಣ್ಣಿನಲ್ಲಿ, ಉತ್ತರ ಪ್ರದೇಶದ ರಸ್ತೆ ಬೀದಿಗಳಲ್ಲಿ ರಕ್ಷಿಸಬೇಕಾದವರೇ ರಾಕ್ಷಸರಾಗುತ್ತಿರುವಂತಹ ಕಠಿಣ ಕಠೋರ ನಿಯಮಗಳನ್ನು ಕಾಣುತ್ತಿರುವಾಗ, ಮಾತೆ ಎಂಬ ಮಹತ್ತರವಾದ ಮಹತ್ವ ಲಭಿಸಬೇಕಾದ ಮಹಿಳೆಯರನ್ನು ಪೂರ್ಣ ನಗ್ನರಾಗಿಸಿ ಮನುಷ್ಯರ ಮುಂದೆ, ಈ ಸಮೂಹದ ಮುಂದೆ, ಈ ಸಮೂಹದ ಸಾರ್ವಜನಿಕರ ಮುಂದೆ ಪೂರ್ಣ ನಗ್ನರಾಗಿಸಿ ಮೆರವಣಿಗೆ ಮಾಡಿದ ಕಪಾಳಿಗಳ ಕರಾಳ ಕೃತ್ಯಗಳನ್ನು ಕಂಡು ಕಾಣದಂತೆ ಅವರನ್ನು ಕಾಪಾಡುವುದನ್ನು ಕಾಣುವಾಗ ನಿಜಕ್ಕೂ ನನ್ನ ಕನಸಿನ ಭಾರತವು ಸ್ವಾತಂತ್ರ್ಯವೆಂದು ಹೇಳಲು ನನಗೆ ಸಾಧ್ಯವಿಲ್ಲ. ಓ ನನ್ನ ಪ್ರೀತಿಯ ಸಹೋದರರೇ, ನನ್ನ ಕನಸಿನ ಭಾರತವು ನನಸಾಗಬೇಕಾದರೆ ಈ ಭಾರತಾಂಬೆಯ ಧ್ಯೇಯವಾದ ಜಾತ್ಯತೀತತೆ ಸಾಕ್ಷಾತ್ಕರಿಸಲ್ಪಡಬೇಕು. ಈ ನನ್ನ ಕನಸಿನ ಭಾರತದಲ್ಲಿ ಪ್ರತಿಯೊಬ್ಬ ನಾಗರಿಕನು ಸಮಾನವಾದ ಗೌರವ ಲಭಿಸಬೇಕು, ಸಮಾನತೆ ಲಭಿಸಬೇಕು. ಯಾವೊಬ್ಬ ನಾಗರಿಕನು ಕೂಡ ನಿರುದ್ಯೋಗದಿಂದ ಇರಬಾರದು. ಯಾವೊಬ್ಬ ವಿದ್ಯಾರ್ಥಿಯು ಕೂಡ ಶಿಕ್ಷಣ ಪಡೆಯದೇ ಇರಬಾರದು. ಯಾವೊಬ್ಬ ವಿದ್ಯಾರ್ಥಿಯು ಕೂಡ ಹಣದ ಕೊರತೆಯಿಂದ ಶಿಕ್ಷಣ ಪಡೆಯದೇ ಇರಬಾರದು. ಮಾತ್ರವಲ್ಲ, ಈ ನನ್ನ ಕನಸಿನ ಭಾರತದಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಸಮಾನವಾದ ಗೌರವ ಲಭಿಸಬೇಕು, ಸಮಾನತೆ ಲಭಿಸಬೇಕು. ಯಾವೊಬ್ಬ ಮಹಿಳೆಯು ಈ ಭಾರತ ದೇಶದಲ್ಲಿ ಹೆದರದೆ ಉದ್ಯೋಗವನ್ನು ಪಡೆಯುತ್ತಾ, ಹೆದರದೆ ಶಿಕ್ಷಣವನ್ನು ಪಡೆಯುತ್ತಾ ಮಹಾತ್ಮ ಗಾಂಧೀಜಿಯವರು ಹೇಳಿದ ಹಾಗೆ ಈ ನನ್ನ ಭಾರತ ದೇಶಕ್ಕೆ ಸಂಪೂರ್ಣವಾದ ಸ್ವಾತಂತ್ರ್ಯ ಲಭಿಸಬೇಕಾದರೆ ಒಂದು ಮಹಿಳೆಯು ಯಾವೊಂದು ಭಯವಿಲ್ಲದೆ ಒಬ್ಬಂಟಿಯಾಗಿ ಮಧ್ಯರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಯಾವುದೇ ಒಂದು ಭಯವಿಲ್ಲದೆ ನಡೆದುಕೊಂಡು ಹೋದರೆ ನನ್ನ ಕನಸಿನ ಭಾರತ, ನಮ್ಮ ಈ ಕನಸಿನ ಭಾರತವು ಸ್ವಾತಂತ್ರ್ಯವಾಗಲು ಸಾಧ್ಯ ಎಂದು ಗಾಂಧೀಜಿಯವರು ಹೇಳುವಾಗ, ಖಂಡಿತವಾಗಿಯೂ ಈ ಒಂದು ಘಟನೆಯನ್ನು ಕಾಣುತ್ತಿರುವಾಗ, ಮೊನ್ನೆ ಬಿಸಿ ರೋಡಿನಲ್ಲಿ ನಡೆದಂತಹ ಘಟನೆಯನ್ನು ಕಾಣುತ್ತಿರುವಾಗ ನಮ್ಮ ಈ ಕನಸಿನ ಭಾರತವು ಸ್ವಾತಂತ್ರ್ಯವೆಂದು ಹೇಳಲು ನನಗೆ ಸಾಧ್ಯವಿಲ್ಲ. ಅದೇ ರೀತಿ ಈ ಒಂದು ಕೃತ್ಯಗಳನ್ನು ಎಲ್ಲವನ್ನು ಅಡಚಣೆ ಮಾಡಿಕೊಂಡು ಈ ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬ ಮಹಿಳೆಯರು ಅವರವರ ಉದ್ಯೋಗವನ್ನು ಮಾಡುತ್ತಾ, ಅವರವರಿಗೆ ಬೇಕಾದ ಶಿಕ್ಷೆಯನ್ನು ಪಡೆಯುತ್ತಾ, ಎಲ್ಲಾ ರೀತಿಯಲ್ಲೂ ಸಮಾನತೆಯನ್ನು ಪಡೆಯುತ್ತಾ, ಎಲ್ಲಾ ರೀತಿಯಲ್ಲಿ ಗೌರವವನ್ನು ಪಡೆಯುತ್ತಾ ಇರುವಂತಹ ಮಹಿಳೆಯರಾಗಬೇಕು. ಮಾತ್ರವಲ್ಲ, ಈ ನನ್ನ ಕನಸಿನ ಭಾರತದಲ್ಲಿ ಜಾತಿ, ಧರ್ಮ, ಮತ, ಪಂಗಡ, ಮತ್ತೆ ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಹಿರಿಯರು, ಕರಿಯರು ಮತ್ತು ಯಾವುದೇ ಭೇದ ಭಾವವಿಲ್ಲದೆ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ಎಂಬ ಒಂದೇ ಒಂದು ಉದ್ದೇಶ, ಒಂದೇ ಒಂದು ಸಂದೇಶವನ್ನು ಹಾರಾಡುತ್ತಾ, ಒಂದೇ ಒಂದು ಸಂದೇಶವನ್ನು ಹೇಳುತ್ತಾ ಹೋದರೆ ಈ ನನ್ನ ಕನಸಿನ ಭಾರತವು ಖಂಡಿತವಾಗಿಯೂ ನನಸಾಗಲು ಸಾಧ್ಯ. ಮಾತ್ರವಲ್ಲ, ಈ ನಮ್ಮ ಸಾರ್ವಜನಿಕ, ಈ ನಮ್ಮ ಭಾರತ ದೇಶವು ಮಹಾತ್ಮ ಗಾಂಧೀಜಿಯವರು ಹೇಳಿದ ಹಾಗೆ ನಾವು ಯಾವುದನ್ನು ಅಭಿವೃದ್ಧಿ ಹೊಂದಬೇಕು ಎಂಬುದನ್ನು ನಾವು ಆರಾಧಿಸುತ್ತೇವೆಯೋ ಅದು ಮೊದಲು ನಮ್ಮಿಂದಲೇ ಸಾಧ್ಯವಾಗಬೇಕು ಎಂಬಂತೆ ನಾವು ಸಾರ್ವಜನಿಕ ವಸ್ತುಗಳನ್ನು ಕಾಪಾಡಬೇಕು, ನಾವು ಸಾರ್ವಜನಿಕ ಕಾರ್ಯಗಳಲ್ಲಿ ಏರ್ಪಾಡು ಮಾಡಬೇಕು. ನಾವು ಯಾವುದೇ
ಭಾರತ ದೇಶದಲ್ಲಿ ಪಾಲ್ಗೊಂಡಂತಹ ಯಾವುದೇ ಹೋರಾಟಗಳಲ್ಲಿ ಪಾಲ್ಗೊಳ್ಳುತ್ತಾ ನಾವು 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 ಚಿಂತಿಸುವಂತಹ ಕೆಲವೊಂದು ಚಿಂತನೆಗಳಿವೆ. ಈ ದೇಶದ ಅಭಿವೃದ್ಧಿಯು ಕೇವಲ ರಾಜಕೀಯದ ಅಭಿವೃದ್ಧಿಯಲ್ಲ, ಕೇವಲ ಸರ್ಕಾರದ ಅಭಿವೃದ್ಧಿಯಲ್ಲ. ಈ ದೇಶದಲ್ಲಿ ಜೀವಿಸುವ ಪ್ರತಿಯೊಬ್ಬ ಮಾನವನ, ಪ್ರತಿಯೊಬ್ಬ ನಾಗರಿಕನ ಅಭಿವೃದ್ಧಿ ಎಂಬುದನ್ನು ನಮ್ಮ ಮನದಲ್ಲಿ ನಾವು ಮನದಟ್ಟು ಮಾಡಿಕೊಳ್ಳಬೇಕು. ಅಂದರೆ ಮಾತ್ರ ನನ್ನ ಕನಸಿನ ಭಾರತವು ನನಸಾಗಲು ಸಾಧ್ಯ. ಈ ಒಂದು ಭಾರತ ದೇಶದಲ್ಲಿ ಯಾವೊಬ್ಬ ನಾಗರಿಕನು ಕೂಡ ಯಾವುದೇ ಹೆದರಿಕೆ ಇಲ್ಲದೆ, ನಾನೊಬ್ಬ ಮುಸ್ಲಿಂ ಆ ಕಾರಣ ನನಗೆ ಹೆದರಿಕೆ ಇದೆ, ನಾನೊಬ್ಬ ಕ್ರೈಸ್ತ ಆ ಕಾರಣ ನನಗೆ ಹೆದರಿಕೆ ಇದೆ, ನಾನೊಬ್ಬ ಹಿಂದೂ ಆ ಕಾರಣ ನನಗೆ ಹೆದರಿಕೆ ಎಂಬ ಒಂದು ಮನೋಭಾವ ಯಾವೊಬ್ಬ ಭಾರತೀಯನ ಮನದಲ್ಲಿ ಇರಬಾರದು. ಆ ರೀತಿ ನನ್ನ ಕನಸಿನ ಭಾರತ ಆಗಬೇಕು. ಕವಿಯೊಬ್ಬರು ಹಾಡಿದ ಹಾಗೆ, ಆರ್ಯರೋ ಮೊಘಲರೋ ಕ್ರೈಸ್ತರೋ ತಡೆಯೇನೋ ಎಲ್ಲರೂ ಬರಲೆಂದು ಸ್ವಾಗತಿಸಿದೆ. ಜಾತಿ ಧರ್ಮ ಬೇರೆನದೆ, ಬಣ್ಣ ನುಡಿ ಬದಲೆನದೆ, ನಾವೆಲ್ಲರೂ ಒಂದೇ ಹಾರದಲ್ಲಿ ಪೋಣಿಸಿದಂತಹ ಮುತ್ತು ರತ್ನಗಳು ಎಂಬಂತೆ ಯಾವುದೇ ಜಾತಿ ಧರ್ಮ ಮತ ಪಂಗಡವೆಂಬ ವ್ಯತ್ಯಾಸವಿಲ್ಲದೆ, ಹಿಂದೂ ಕ್ರೈಸ್ತ ಮುಸಲ್ಮಾನವೆಂಬ ಭೇದ ಭಾವವಿಲ್ಲದೆ ನಾವೆಲ್ಲರೂ ಕೂಡಿ ಬಾಳಿದರೆ ನಾವೆಲ್ಲರೂ ಭಾರತೀಯರೆಂಬ ಮಹತ್ವ, ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ಎಂಬ ಒಂದೇ ಒಂದು ಉದ್ದೇಶದಿಂದ ನಾವು ಕೂಡಿ ಬಾಳಿದವೆ. ಖಂಡಿತವಾಗಿಯೂ ನನ್ನ ಕನಸಿನ ಭಾರತವು ಸ್ವಾತಂತ್ರ್ಯವಾಗಲು ಸಾಧ್ಯ ಎಂಬುದನ್ನು ಹೇಳುತ್ತಾ ನನ್ನ ಮಾತಿಗೆ ಕಡಿವಾಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.